ಅಕ್ಕ ನೋಡ್ಬೇಕಣ ಅಮ್ಮನ. ಸುಮ್ಮನೆ ತಿರ್ಸಿ ಅದ್ಯಾಂಗೆ ಕಳ್ತೀಯ? ಏನಾಗಲ್ಲ, ಡಾಕ್ಟ್ರು ಚೆನ್ನಾಗೈತೆ ಏನೂ ಆಗಲ್ಲ ಅಂತ ಹೇಳವ್ರೆ. ಜಾಸ್ತಿ ಜ್ವರ ಆಗಿರೋದ್ರಿಂದನ ಹಂಗಾಗೈತೆ ಅಂತ ಹೇಳವ್ರಲ್ಲ. ಸುಮ್ಮನೆ ಅದ್ಯಾಕೆ ಕಳ್ತೀಯ? ಸಣ್ಣ ಹುಡುಗರು ಥರ ಇನ್ನೇನು ವರ್ಷಿತಕ್ಕ ಇದ್ದಾರೆ, ರಾಜು ಇದ್ದಾರೆ, ನೋಡ್ಕೊಂತಾರೆ. ಇನ್ನೇನು ವರ್ಷಣ ನಾವೆಲ್ಲ ಕಾರ್ನಾಗ ಅದೇ ಬಂದ್ವಲ್ಲ. ನನ್ನ ಹೆಸರು ನನಗೆ ಬೈವದಂಗೆ ಆಯ್ತಮ್ಮ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಹಂಗೇನೆ ಅವರು ಆಡ್ತಾ ಕರ್ಕೊಂಡು ಹೋಗ್ತೀವಿ ಅಂತ ಹೋದ್ರ ಆಗ್ಲಿಲ್ಲ. ಅವಳಿಗೆ ಕುಕ್ಕಮ್ಮಕ್ಕೆ ಫುಲ್ ಸುಸ್ತಾಗ್ಬಿಟ್ಲು. ತಿರ್ಗಾ ನಿಮ್ಮ ಸಣ್ಣ ಯಾಕೆ ಕಾರ್ ತಗೊಂಬಂದ, ಕಾರ್ನ ಕರ್ಕೊಂಡು ಹೋದ್ರು. ಕಾರ್ನ ಕರ್ಕೊಂಡು ಮನ್ಗಿಸ್ಕೊಂಡು ಕರ್ಕೊಂಡು ಹೋದ್ರು. ಅವಳಿಗೆ ಜ್ವರ ಜಾಸ್ತಿ ಆಗಿ ತಲೆಗೇರಿವಳು ಜ್ವರ ಅದಕ್ಕೇನೆ. ಹಂಗೆ ಆಗ್ಬಿಟ್ಟೈತಿ. ಒಂಥರನ ಅವಳಿಗೆ ಕೈ ಕಾಲೆಲ್ಲ ಹೋದ್ರು ಬಂದಂಗೆ ಆಗ್ಯವೆ. ನನಗಂತೂ ಬೈವದಂಗೆ ಆಗಿತ್ತು ಕಣಮ್ಮ ತಾಯಿ. ನನಗಂತೂ ರಾತ್ರೆಲ್ಲ ನಿದ್ದು ಬರಲಿಲ್ಲ. ನಿಮ್ಮ ಅಮ್ಮಗೆ ಸೆನಕ್ಕಿಲ್ಲ ಅಂತ ಹೇಳಿ. ಅಯ್ಯೋ ಜ್ವರ ಜಾಸ್ತಿ ಆಗಿರೋದಕ್ಕೆ ಅವಳಿಗೆ ಒಂಥರ ಜ್ವರದ ಅಡಿಗೆ ಪಿಡಿಸ್ಕೊಂಡಂಗೆ ಆಗ್ಬಿಡ್ತೈತಿ. ಪಿಡಿಸ್ಕೊಂಡಂಗೆ ಆಗ್ಬಿಡ್ತೈತಿ. ಅಯ್ಯಪ್ಪ ಬೇಡ, ನನಗೆ ಹಂಗೆ ಹೇಳ್ಬಿಟ್ರ ನನಗಂತೂ ಬೇಡ ಕಣಮ್ಮ. ಹೋಗು, ನಾನು ನಿಮ್ಮಪ್ಪಯ್ಯ ರಾತ್ರೆಲ್ಲ ಕಣ್ಣು ಮುಚ್ಚಲಿಲ್ಲ. ಹೋಗಪ್ಪ ತಾಯಿ, ನನಗಂತೂ ಬೈವದಂಗಾಗಿತ್ತು. ದೇವ್ರೇ ಸೆನಕಾಗ ಮಾಡಪ್ಪ ಅಂತ ನಾನು ದೇವ್ರ ತೆಗೆ ಓಟ್ ಬೇಡ್ಕಣ್ಣ ಹೋಗತ್ತೆ. ಅಲ್ಲಿ ಬಡ್ದಿಕಂಡು ಸುಮ್ಮನಿರಲ್ಲಿ ಆಸ್ಪತ್ರೆ ಸೇನೆ ಜನ ಬಿಡ್ಕಮಲ್ವೇನಲ್ವೇ? ಇಲ್ಲ ಕಣಜ್ಜಿ, ಅಲ್ಲಿ ಯಾರನ್ನೂ ನೋಡಕ್ಕೆ ಬಿಡಲ್ಲ. ಅದು ಹಾಸ್ಪಿಟ್ಲು ದೊಡ್ಡ ಹಾಸ್ಪಿಟ್ಲು, ಅಲ್ಲಿ ಯಾರನ್ನೂ ಬಿಡಲ್ಲ. ಅಲ್ಲಿ ಯಾರನ್ನೂ ಬಿಡಲ್ಲ. ಸುಮ್ಮನೆ ಹಿಂಗೆ ಒಬ್ಬರು ನ್ಯಾನ ಹಿಂಗೆ ಪೇಷಂಟ್ ನೋಡೋಕೆ ಹಿಂಗೆ ಕಳಿಸ್ತಾರೆ ಅಷ್ಟೇ. ಐದು ಒಡ್ನಾಕ ಹಾಕವ್ರಿ. ಮತ್ತು ಆ ಅಮ್ಮನಿಗೆ ತುಂಬ ಒಂಥರ BP ಜಾಸ್ತಿ ಆದಂಗೆ ಆಗ್ಬಿಟ್ಟೈತಿ. ಅದು ಟೆನ್ಷನ್ ತಗೊಂಡೈತೆ. ನಮ್ಮಮ್ಮ ಏನೋ ಟೆನ್ಷನ್ ತಗೊಂಡೈತೆ, ಅದಕ್ಕೆ ಹಂಗೆ ಆಗಿರೋದು. ಟೆನ್ಷನ್ ತಗೊಂಡಿಲ್ಲ ಅಂದ್ರೆ ಹಂಗೆ ಆಗ್ತಿರ್ಲಿಲ್ಲ. ಅದು ಬೇರೆ ಜ್ವರ ಜಾಸ್ತಿ ಆಗ್ಬಿಟ್ಟವ, ಜ್ವರದ ಒಡೆಗೆ ಹಂಗೆ ಆಗ್ಬಿಟ್ಟೈತಿ. ಅದಕ್ಕೆ ಅವರು ಏನಾಗಲ್ಲ, ಜ್ವರ ಜಾಸ್ತಿ ಇರೋದ್ರಿಂದ ಆ ಥರ ಆಗೈತೆ ಅಂತ ಐಸಿನ ಕಿಕ್ಕವ್ರು. ಐಸಿ ವಾರ್ಡ್ನಾಗ ಐತಿ. ಇವಾಗ ವಾರ್ಡಿ ಶಿಫ್ಟ್ ಮಾಡ್ತಾರೆ. ಇನ್ನೊಂದು 2 ದಿವಸ ಅಲ್ಲೇ ಇರಬೇಕು ಐಸಿ ವಾರ್ಡ್ನಾಗೆ ಅಂತ ಹೇಳವ್ರಿ. ಜ್ವರ ಜಾಸ್ತಿ ಇತ್ತಲ್ಲ ಅದಕ್ಕೆ. ನನಗೆ ಬೇಜಾರಾಗುತ್ತೆ ಕಣಕ್ಕ. ನಮ್ಮ ಏನಾಯ್ತು ಏನು ಅಂತ. ನೋಡು, ಇವ್ರ ಬಾವರು ಗೌತಮ್ ಬಾವ ಅವರೆಲ್ಲ ನಾವು ಬರ್ತೀವಿ ಅಂತಂದ್ರಂತೆ. ಅದಕ್ಕೆ ಅಲ್ಲಿ ಯಾರು ಬಿಡ್ಕೊಂಬಲ್ಲ, ಏನಿಲ್ಲ. ಅದಕ್ಕೆ ರಾಜವರು ಇದ್ದಾರೆ ಅಲ್ಲಿ. ನೇನು ನೋಡ್ಕೊಂಬರೊಬ್ರು ಅವರೆಲ್ಲ ನರ್ಸೆ ಎಲ್ಲ ಮೆಡಿಸನ್ ಎಲ್ಲ ಹಾಕ್ತಿರ್ತಾರೆ. ಅಲ್ಲಿ ಐಸ್ ಒಡ್ನಕ್ಕೆ ಯಾರನ್ನೂ ಬಿಡಲ್ಲ. ಇನ್ನೇನು ಅಮ್ಮಗೆ ಆತನ ಗಂಜಿ ಅದು ಕೊಡೋಕೆ ಮಾತ್ರ ನರ್ಸಿ ತಕ್ಕ ಹೋಗಿ ಕೊಟ್ಬಿಡ್ತಾಳೆ. ಒಬ್ಬರು ಹೋಗ್ಬೇಕು ಅಷ್ಟೇ, ಇನ್ನೊಬ್ರು ನಾನು ಬಿಡಲ್ಲ. ಅಷ್ಟು ಅಲ್ಲಿ ಇದು ಆಸ್ಪತ್ರೆ ಬೈತಾರೆ, ಬಿಡೋದೇ ಇಲ್ಲ. ಅಲ್ಲಿ ಯಾವಾಗಲೂ ಕಾವಲು ಅಲ್ಲೇ ಇರ್ತಾರೆ. ಅದಕ್ಕೆ ನಾವು ಅದೇ ಬಂದ್ವಿ ಕಣಪ್ಪ. ಸಾರು ಅಲ್ಲಿದ್ದರೆ ಬೈತಾರೆ. ಅಲ್ಲಿ ಹೊರಗೆಲ್ಲ ಮನಿಕೆ ಸೊಳ್ಳೆ ಕಾಟ. ಅಲ್ಲಿ ನಾವು ಮನಿಕೊಂಡು ತಿರ್ಗಿ ಆಮೇಲೆ ನಾವು ನಮಗೆ ತಂದ್ಕೋಬೇಕಾಗುತ್ತೆ. ಆಗಲಮ್ಮ. ಯಾವ ಬಂದ್ರಿ ಸಂಗೀತಮ್ಮ? ಇವಾಗಿನ ಬಂದ್ವಿ ಲಕ್ಷ್ಮಂಟಿ. ಅಮ್ಮಯ್ಯ ಫುಲ್ ಚೆನ್ನಾಗಿಲ್ಲ, ಐಸಿ ವಾರ್ಡ್ನಲ್ಲಿ ಐತೆ. ಅವಳಿಗೆ ಜ್ವರದ ಅಡಿಗೆ ಎತ್ತಲಾಗೈತೆ. ಕಾಲು ಕೈಯೆಲ್ಲ ನಡ್ಕೊ ಬಂದುಬಿಟ್ಟೇವಿ. ಜ್ವರ ತಲೆಗೆ ಏರಿದ್ವಂತೆ ಅಲ್ಲಿ. ಲಕ್ಷ್ಮಂಟಿ ಜ್ವರ ಫುಲ್ ತಲೆಗೆ ಏರ್ಬಿಟ್ಟು ಅವರಿಗೆ ಕೈ ಕಾಲೆಲ್ಲ ನಡುಗಾಗ ಇದ್ದಾವೆ. ಅದಕ್ಕೆ ಅವರು ಬಿದ್ದುಬಿಟ್ಟು ಕೈ ಕಾಲೆಲ್ಲ ನಂಗೆ ಆಡಿಸ್ತಾ ಇರೋದು. ಒಂಥರ ಇದು ಬಂದಂಗೆ ಆಡಲ್ವೇ ಹಂಗೆ ಆಗಿರೋದು ನಮ್ಮ ಅಮ್ಮಗೆ. ಯಪ್ಪ ಬೈವದಂಗಾಗಿತ್ತು ನಮಗಂತೂ. ಡಾಕ್ಟ್ರು ಕರ್ಕೊಂಡು ಹೋಗ್ಯವ್ರೆ, ಫುಲ್ ಸೀರಿಯಸ್ ಅಂತ ಒಳಗೆ ಕರ್ಕೊಂಡು ಹೋಗ್ಬಿಟ್ಟವ್ರೆ. ನಮಗೆ ಗೊತ್ತಿದ್ದೀವಿ, ಭಯ ಆಗ್ತೈತೆ ಹಂಗೇನೆ. ಅಯ್ಯೋ ದೀಶ, ನಾವು ಎಲ್ಲ ಅಳ್ತಾ ಇದ್ದೀವಿ ಸುಮ್ಮನೆ. ಅಯ್ಯಪ್ಪ ನಾವಂತೂ ಹೊಸಾರು ಅಳ್ತಾ ಇದ್ದೀವಿ. ನಮ್ಮ ಅಮ್ಮಗೆ ಏನಾಯ್ತು ಅಂತ ಹೇಳಿ. ಮತ್ತೆ ಹೇಳಕ್ಕಿಲ್ಲ. ನಾ ಬೋರೋಣ ಅಂತ ಅಂದ್ಕೊಂಡು ಅವಳಿ ಅಂದ್ರೆ ಫೋನ್ ಮಾಡಿ ಅತ್ತೆ ಬೋರ್ಬೇಡ, ಇಲ್ಲಿ ಯಾರನ್ನೂ ಬಿಡ್ಕೊಂಬಲ್ಲ, ಸ್ಯಾನೆ ಜನ ಬೈತಾರೆ ಬಂದ್ರಿ ಅಂತ. ಯಾರನ್ನೂ ಬಿಡ್ಕೊಂಬಲ್ಲ ಅಂದ್ರೆ ಅದಕ್ಕೆ ನಾನು ಸುಮ್ಮನೆ ಅದೇ. ನನಗಂತ ಮನಸ್ಸೇ ತಡಿಲಿಲ್ಲ. ಹೋಗಿ ನನಗೂ ರಾತ್ರಿ ಎಲ್ಲ ನಿದ್ದು ಬರಲಿಲ್ಲ. ನನಗೆ ಅಮ್ಮ ಬೇಕು, ನಮ್ಮ ಅಮ್ಮ ಬೇಕು. ನನ್ನ ಅಮ್ಮ ತಲೆ ಇದೆ, ಸುಮ್ಮನೆ ತಲೆ ಐತಿ ಅಂತ ಕಣಮ್ಮ ಅಂತಿದ್ದೆ. ನಮ್ಮ ಅಮ್ಮ ಇಲ್ಲ ಇಲ್ಲಿ ಬಂದೇಡ್ಕೆ. ನಾನು ಏನೋ ಹಿಂಗಿದ್ರು ಹೋಗಮ್ಮ ಉಣ್ಣೋಗಮ್ಮ ಅಂಬೋದು. ಇವತ್ತು ಆಸ್ಪತ್ರೆ ಐತೆ ನಮ್ಮ ಅಮ್ಮಯ್ಯ. ಸುಮ್ಕಿರಮ್ಮ, ಏನು ಮಾಡೋಕ್ಕಾವತ್ತು ಸುಮ್ಕಿರ್ ಸೆನಕ್ಕಾಗ್ತಾಳೆ. ಜ್ವರ ಬರ್ತವೆ, ಅದು ಜ್ವರ ಜಾಸ್ತಿ ಬಂದವ ಅದಕ್ಕೆ ಹಂಗೆ ಆಗುತ್ತೆ. ಈಗ ಅಂತರ್ಗು ಬೋಲ್ ಜ್ವರ ಅಂತಾರೆ ಕಣ ಮೂರಾಗಿ ಯಾಕನ. ಅವ್ಳು ರಪ್ನೂ ಆಗಲ್ಲ ಶಾಂತಮ್ಮ. ಬಿಡಕ್ಕೆ ಮಾತ್ರ ನಂಗೆ ವಾಸಿ ಆಗುತ್ತೆ ಅಂತ ಸುಮ್ಮನೆ ಆಗ್ತಾಳೆ, ತಾಚಾರ ಮಾಡ್ತಾಳೆ. ಅದಕ್ಕೆ ನೋಡು ಮುಂದಾಗೆ ತೋರಿಸ್ಕೋಬೇಕು. ಹಿಂಗೆ ಸ್ಯಾನೆ ಆದರೆ ಒಟ್ಟು ನೋಡಿ ಇವಾಗ ಒಟ್ಟೊಂದು ದುಡ್ಡು ಇಕ್ಬೇಕಾಗುತ್ತೆ ಅಮ್ಮಂಗಾಗುತ್ತೆ. ಹೋಗು ಬೈಯೋದಂಗೆ ಆಗುತ್ತೆ. ಹಂಗೆ ಹೇಳೋಕ್ಕೆ ಕೇಳ ಸುದ್ದಿಗೆ ಹಂಗೇನೆ ಈಗ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟು ಬೈಯೋದಂಗೆ ಆಗುತ್ತೆ. ಆಸ್ಪತ್ರೆಗೆ ಹೋದ್ರೆ ಮನೆ ಬರ್ತಾರೆ ಎಂಬುದು ನೆಚ್ಚಿರಲ್ಲ, ಹಂಗಾಗುತ್ತೆ ಇವಾಗ. ಏನಿಲ್ಲ, ಚೆನ್ನಾಗಿತ್ತು. ಮಾತಾಡ್ಸ್ಕೊಂಬಂದ್ವಿ ಬೆಳಗ್ಗೆ ಡಾಕ್ಟ್ರ್ ಹತ್ರ. ನಾವು ಹೋಗಿ ಒಬ್ಬೊಬ್ಬರೇ ಹೋಗಿ ಮಾತಾಡ್ಸ್ಕೊಂಬಂದ್ವಿ. ನೋಡಬೇಕು, ನಮ್ಮ ಅಮ್ಮ ನೋಡಬೇಕು ಅಂತ. ಸರ್ 4 ಜನ ನೋಡ್ತಾ ಇದ್ದೀವಿ ನಾವು. ಅಯ್ಯೋ ರಾಜುನು ವರ್ಷಣ್ಣ ನಮ್ಮ ಅವರೆಲ್ಲ ಎಷ್ಟು ಸಮಾಧಾನ ಮಾಡ್ತಾರೆ. ಅಯ್ಯೋ ಸಾರು ಹೋಳ್ತಾ ಇದ್ದೀವಿ.
ಹೋಗತ್ಲಾಗಿ ಹೆಂಗಾಗಿತ್ತು ಅಂದರೆ ಹಂಗಾಗಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಸ್ವಂತ ಜೀವನದ ಕಥೆನೇ. ನಮ್ಮಮ್ಮ ಇರೋಂಗೆ ಮನೆ ಕಟ್ಬೇಕಾದ್ರೆ ಹಿಂಗೆ ಆಗ್ಬಿಟ್ಟಿತ್ತು. ನಮ್ಮಮ್ಮ ಇರ್ಗಿ ಎಲ್ಲಾರ್ಗು ಕಣ್ಣು ಬಿತ್ತೆ ಏನೋ ಅಮ್ಮಂಗೆ ಆಗ್ಬಿಟ್ಟಿತ್ತು. ಎಲ್ಲಾರ್ಗು ಇವಾಗ ಈ ಕಣ್ಣು ನಮ್ಮ ಅಮ್ಮನ ಮೇಲೆ ಬಿತ್ತೆ ಅಂತ ಸುಳ್ಗಾಡು ಅದಕ್ಕೆ ಹಿಂಗೆ ಆಗೈತಿ. ಏನು ಮಾಡೋಣ, ಇವಾಗ ಜಾಸ್ತಿ ಜ್ವರ ಆಗ್ಬಿಟ್ಟು ನಮ್ಮ ಅಮ್ಮಗೆ ಹಿಂಗೆ ಆಗಿತ್ತು. ಏನು ಮಾಡೋಕ್ಕಾಗಲ್ಲ. ಅಯ್ಯೋ ದೇವ್ರಮ್ಮನ ಕಷ್ಟ ಸುಖ ಇಲ್ದಂಗೆ ಒಂದು ಕಾಪಾಡಿದ್ರೆ ಸಾಕು, ಆರೋಗ್ಯ ಹೊಂದಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಇವಾಗ ನಮ್ಮ ಅಮ್ಮಗೆ ಹಿಂಗೆ ಆಗೈತಿ, ಏನು ಮಾಡೋಣ. ಏನು ಮಾಡೋಕ್ಕಾಗಲ್ಲ, ಇಂಥವೆಲ್ಲ ಬರ್ತವೆ. ಯಾಕಂದರೆ ಹಿಂಗೆ ನಮ್ಮ ದಡಮ್ಮನಂತಾರೆ ಇರ್ತಾರೆ, ಹೊಟ್ಟೆ ಉಳ್ಕೊಂಬಾರ್ದು ಅಂತಾರೆ, ಕಣ್ಣೆಲ್ಲ ಬೀಳ್ತವೆ. ಏನು ಮಾಡೋಕ್ಕಾಗಲ್ಲ, ಇಂಥ ಹೊಟ್ಟೆ ಉರಿ ಜನ ಕಣ್ಣು ಸರಿ ಇರಲ್ಲ, ಒಬ್ಬೊಬ್ರು ಕಣ್ಣು ಅಂತ ಹೇಳ್ತಾರೆ. ಕಣ್ಣು ಬಿತ್ತರೆ ಕಣ್ಣು ದೃಷ್ಟಿ ಆಗುತ್ತೆ ಅಂತಾರಲ್ಲ, ಆಗ ಹಿಂಗೆ ಕಣ್ಣು ಒಬ್ಬೊಬ್ರು ಕಣ್ಣು ಸರಿ ಇರಲ್ವ ಹಿಂಗೆ. ಅದಕ್ಕೆ ಮತ್ತು ಹುಡುಗರಿಗೂ ಕಣ್ಣು ಹಸ್ರಾದಾಗ ಹಸ್ರು ತೆಗಿಯೋದು. ಇವಾಗ ನಮ್ದು ಈಗ ಸೋಳ್ತಾ ಇದ್ದಾಳೆ. ನಮ್ಮ ಅಮ್ಮ ಇದ್ದ ಒಂದು ಊಟ ಕಾಪಿ ಕಾಸು ಕೊಡ್ತಿರ್ಲಿಲ್ಲ, ಹಂಗಾಡಳು. ನಮ್ಮ ಸ್ವಂತ ತಂಗಿನೂ ಹಿಂಗೇನೆ. ಅಮ್ಮಗೆ ಒಂದಿಟ್ಟು ಕಾಪಿ ಕಾಸು ಕೊಡ್ತಿರ್ಲಿಲ್ಲ ಅವಳು, ಹಿಂಗೆ ಆಡಾಳು. ಆಮೇಲೆ ಅವಳ ಜೀವನದಾಗೂ ಇದೇ ಥರ ಆಗಿರೋದು ಸ್ವಲ್ಪ. ಅಂದರೆ ಇವರು ಚಿರು ವಟಾರದ ಹೆಂಗಸ್ರಿಗೆಲ್ಲ ಹೇಳಿ ಹಿಂಗೆ ಮಾಡಿದ್ನಲ್ಲ, ಹಂಗೇನಾಗಲಿಲ್ಲ. ಅದೊಂದು ಸ್ವಲ್ಪ ಮಿಕ್ಸ್ ಮಾಡಿದ್ದೀವಿ ಅಷ್ಟೇ. ನನ್ನ ಸ್ವಂತ ತಂಗಿ ಜೀವನದಲ್ಲೂ ಇದೇ ಥರ ಆಗಿರೋದು. ಅವನೇನು ಮಾಡಿದ್ದ, ಅವ್ರ ಅಕ್ಕ ತಂಗಿಯವ್ರಿಗೆಲ್ಲ ಹೇಳಿ ತುಂಬ ಟಾರ್ಚರ್ ಕೊಟ್ಟಿದ್ದ ನನ್ನ ತಂಗಿಗೆ. ಗಂಡ ಅವನೇನು ಸ್ವಲ್ಪ ದೂರ ಇದ್ದಾನು. ಅಂದರೆ ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜೇ ಒಳ್ಳೆಯವನು ಅಂತ ಅಂದ್ಕೊಂಡಿದ್ರು ನಮ್ಮ ಅಪ್ಪ ನಮ್ಮಮ್ಮ ಎಲ್ಲನ. ಆಮೇಲೆ ಹೋಗ್ತಾ ಹೋಗ್ತಾ ಅವ್ನ ಬಂಡವಾಳ ಎಲ್ಲ ಗೊತ್ತಾಯಿತು. ಅವನಿಗೆ ಏನು ಇಲ್ಲೇದೆಲ್ಲ ನಾನೇ ಮಾರ್ಕೋಬೇಕು, ಮಾರ್ಕೊಂಡು ನಮ್ಮೂರಾಗ ಆಸ್ತಿ ಮಾಡಬೇಕು ಅನ್ನೋದು ಇತ್ತು. ಇವನಾದರೆ ಕಂಪ್ನಿ ಮಾಡ್ತಾಯಿದ್ದೆ ಅಂಚಿರು. ಆದರೆ ನನ್ನ ಸ್ವಂತ ತಂಗಿ ಜೀವನದಲ್ಲೂ ಇದೇ ಥರ ಸ್ವಲ್ಪ ಆಗಿದ್ದು. ಅವನು ಅವ್ರ ಅಕ್ಕ ತಂಗಿಯವ್ರಿಗೆಲ್ಲ ಹೇಳಿ ನನ್ನ ತಂಗಿಗೆ ತುಂಬ ಟಾರ್ಚರ್ ಕೊಟ್ಟಿದ್ದ. ಇವಳು ಹಂಗೆ ಇಲ್ಲೇ ಇದ್ದು ಸ್ವಲ್ಪ ದಿನ ಇದ್ಲು, ನಮ್ಮ ಮನೆಯಲ್ಲೇ ಇದ್ದು. ನಮ್ಮಪ್ಪ ನಮ್ಮಮ್ಮನೂ ತುಂಬ ಆಸೆ ಇಟ್ಕೊಂಡಿದ್ರು. ಅವಳು ಹಂಗೆ ಇಲ್ಲಿದ್ದಾಗ ನಮ್ಮ ಅಮ್ಮನ ಮೇಲೆ ಜಗಳ ಮಾಡೋದು, ಹಂಗೆ ಹಿಂಗೆ ಅಂತ ಮಾತಾಡೋದು, ಹಿಂಗೆಲ್ಲ ಆಗಿತ್ತು. ಏನು ಮಾಡೋಕ್ಕಾಗಲ್ಲ, ಇಂಥವೆಲ್ಲ ನಡೀತಾ ಇರ್ತವೆ. ಅದಕ್ಕೆ ನಮ್ಮದು ಎಲ್ಲ ನನ್ನ ಜೀವನದಲ್ಲೂ ಸ್ವಲ್ಪ ಏನೇನು ನಡೆದೈತೆ ಎಲ್ಲನ ನಿಮಗೆ ನನ್ನ ಜೀವನದ್ದು ಎಲ್ಲ ನೆನೆಸ್ಕೊಂಡ್ರೆ ತುಂಬ ಅಳು ಬರುತ್ತೆ ವೀಕ್ಷಕರೇ. ಇದೆಲ್ಲನ ಅಳ ಸಮಯದಾಗ ಅಳ್ತೀವಿ, ನಗ ಸಂದರ್ಭ ಬಂದ ನಗ್ತೀವಿ. ಇದೆಲ್ಲ ಏನು ಮಾಡೋಕ್ಕಾಗಲ್ಲ, ವಿಚಿತ್ರ ಅನಿಸುತ್ತೆ ನಿಜವಾಗ್ಲೂ ವೀಕ್ಷಕರೇ, ಹೇಳೋಕ್ಕಾಗಲ್ಲ ಅದೆಲ್ಲನ. ನಮ್ಮದಂತೂ ನಮ್ಮ ಜೀವನದಲ್ಲಿ ತುಂಬ ನಮ್ಮ ಜೀವನದಲ್ಲಿ ನಡೆದೋಗ್ಬಿಟ್ಟೈತಿ. ಹೇಳ್ಬಾರ್ದು, ಹೇಳ್ಕೊಂಡ್ರೆ ಒಂದಿನ ಹಗ್ಲೆಲ್ಲ ಹೇಳಿದ್ರು ಸಾಲದು, ಅಷ್ಟು ನಡೆದೈತಿ. ಅಯ್ಯೋ, ಯಾರಾದರೂ ಮುಂದುವರಿತಾರೆ ಅಂದರೆ ಸಹಿಸ್ಕೊಂಬಲ್ಲ. ಬರೀ ಹೆಣ್ಮಕ್ಳಿದ್ರೂ ಒಂಥರ ನೋಡ್ತಾರೆ, ಗಂಡು ಮಕ್ಳಿದ್ದವ್ರನ್ನೂ ಒಂಥರ ನೋಡ್ತಾರೆ. ಹಿಂಗೆ ಈ ಕಾಲ. ಯಾಕಂದರೆ ನಾವು 4 ಜನ ಹೆಣ್ಮಕ್ಳಾಗಿರೋದ್ರಿಂದ ನಮ್ಮನ್ನ ಹೆಂಗೆ ಯಾವ ಥರ ನೋಡಿದ್ರು, ಯಾವ ಥರ ನಮ್ಮನ್ನು ಹೀಯಾಳಿಸಿದ್ರು, ಯಾವ ಥರ ನಮಗೆ ಜನ ಹೆಂಗೆ ಮಾತಾಡಿದರು ಅಂತ ಹೇಳಿ ಹಿಂಗೆ ನಾವು ಇದ್ರ ಪ್ರಕಾರ ನಿಮಗೂ ನೋಡಿ ಎಂತೆಂಥ ಜನ ಇರ್ತಾರೆ. ನಮ್ಗಾದಂಗೆ ಬೇರೆಯವ್ರಿಗೂ ಆಗಿರುತ್ತೆ, ನನ್ನ ಜೀವನದಲ್ಲಿ ಆಗಿರೋ ಥರ ನಿಮಗೂ ಆಗಿರುತ್ತೆ ಅಂತ ಗೊತ್ತು. ಕೆಲವರೆಲ್ಲ ಕಮೆಂಟ್ಗಳು ಮಾಡ್ತೀರ, ನನ್ನ ಜೀವನದಲ್ಲಿ ಇದೇ ಥರ ನಡೆದಿದ್ದು, ನಮ್ಮ ಮನೆ ಕಟ್ಟಬೇಕಾದ್ರೂ ಇದೇ ಥರ ಮಾಡಿದ್ರು ನಮ್ಮ ಅಕ್ಕಪಕ್ಕದಗಳವರು ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಾರೆ. ಇಂಥವರೆಲ್ಲ ಇರ್ತಾರೆ, ಏನು ಮಾಡೋಕ್ಕಲ್ಲ. ಇವಾಗ ನಮ್ಮ ಅಮ್ಮಗೆ ಬೇರೆ ಚೆನ್ನಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.